ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 2028ರ ಚುನಾವಣೆಗೆ 2 ವರ್ಷ 2 ತಿಂಗಳು ಬಾಕಿ ಇದೆ. ಈ ಅವಧಿಯಲ್ಲಿ ಅತಿ ಹೆಚ್ಚು ಕೋಮು ಗಲಭೆಗಳು ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಗುಪ್ತಚರ ಇಲಾಖೆಯ ಮಾಹಿತಿ ಇದೆ. ಅದರ ಬೆನ್ನಲ್ಲೇ ಸಾಲು ಸಾಲು ಕೋಮು ಭಾವನೆಯನ್ನ ಕೆರಳಿಸುವಂತಹ ಹಲವಾರು ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಅದರಲ್ಲೂ ಕೂಡ ಏನೇ ಆಗಲಿ ಅದಕ್ಕೊಂದು ಕೋಮು ಬಣ್ಣವನ್ನ ಬಳಿಯುವಂತಹ ಒಂದು ವ್ಯವಸ್ಥಿತವಾದಂತಹ ಪಿತೂರಿ ಮತ್ತು ವ್ಯವಸ್ಥಿತವಾದಂತಹ ಸಂಚು ರೂಪಿಸಲಾಗ್ತಾ ಇದೆ. ಈ ಸಂಚನ್ನ ಯಾರು ರೂಪಿಸ್ತಾ ಇದ್ದಾರೆ? ಸಂಘಟನೆಗಳು ರೂಪಿಸ್ತಿದ್ದಾರಾ, ಸಂಘ ಸಂಸ್ಥೆಗಳು ರೂಪಿಸ್ತಾ ಇದ್ದಾರಾ, ಅಥವಾ ರಾಜಕೀಯ ನಾಯಕರುಗಳು ಮಾಡ್ತಾ ಇದ್ದಾರಾ, ಅಥವಾ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವ? ಯಾರೇ ಮಾಡಲಿ ವೀಕ್ಷಕರೇ, ಅದರ ಪರಿಣಾಮ ಮತ್ತು ಪ್ರಭಾವ ಎದುರಿಸೋದು ಮಾತ್ರ ಜನಸಾಮಾನ್ಯರು. ಹೀಗಾಗಿ ಸಾಲು ಸಾಲು ಘಟನೆಗಳು, ಅದರಲ್ಲೂ ಕೂಡ ಶಿವಾಜಿ ಜಯಂತಿ ದಿನ ನಡೆದಂತಹ ಘಟನೆಗಳು ಈ ತರದ ಒಂದು ಭಾವನೆಯನ್ನ ಮೂಡಿಸಲಿಕ್ಕೂ ಕೂಡ ಸಾಧ್ಯ ಇದೆ. ನೋಡಿ, ಶಿವಮೊಗ್ಗದಲ್ಲಿ ಹುಡುಗರು 17, 18 ಅಥವಾ 13, 14, 15 ವರ್ಷದ ಹುಡುಗರು ಕ್ರಿಕೆಟ್ ಆಡ್ತಾ ಇರಬೇಕಾದ್ರೆ ಆದಂತಹ ಗಲಾಟೆ. ಆ ಗಲಾಟೆಯಲ್ಲಿ ಚಿಕ್ಕ ಹುಡುಗರಿಗೆ ಅದೆಷ್ಟು ಉನ್ಮಾದ, ಅದೆಷ್ಟು ಕೋಪ, ಅದೆಷ್ಟು ಸಿಟ್ಟು, ಒಳ್ಳೆ WWF ಅಲ್ಲಿ ಆಡೋ ತರ ಸಂಕೇತನ ಹುಡುಗನಿಗೆ ಎದೆ ಮೇಲೆ ಗುದ್ದಿ ಸಾಯಿಸಿಬಿಟ್ರು. ಇದಕ್ಕೀಗ ಕೋಮು ಬಣ್ಣ ಬಳಿಯಲಾಗ್ತಾ ಇದೆ. ಈಗ ಅಲ್ಲಿ ಹಿಂದೂ ಮುಸಲ್ಮಾನರು ಇವಾಗ ಯಾವಾಗ ಏನಾಗುತ್ತೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ. ಇದ್ರ ಮಧ್ಯೆ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಡಲಾಗ್ತಾ ಇದೆ. ವಿಷಯ ಏನು ಅಂದ್ರೆ, ಏನೇ ನಡೆದ್ರೂ ಅದಕ್ಕೆ ಕೋಮು ಬಣ್ಣ ಬಳಿಯುವುದು, ರಾಜಕೀಯ ಬೇಳೆ ಬೀಸಿಕೊಳ್ಳುವಂತಹ ಚಾಳಿ ಹಿಂದಿನಿಂದಲೂ ಇದೆ. ಆದ್ರೆ ಈಗ ಒಂದ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಸಾಲು ಸಾಲು ಘಟನೆಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಕೋಮು ಘರ್ಷಣೆ. ಹಲವು ಜಿಲ್ಲೆಗಳಲ್ಲಿ ನಡೆಯಿತು ಧರ್ಮಗಳ ನಡುವೆ ಸಂಘರ್ಷ, ಕೋಮು ಗಲಾಟೆ. ರಾಜ್ಯದಲ್ಲಿ ಸೌಹಾರ್ದತೆ ಮರೆಯಾಯ್ತಾ? ಧಾರ್ಮಿಕ ಸಂಘರ್ಷ, ರಾಜಕಾರಣ ಕುಮ್ಮಕ್ಕು ಕೊಡ್ತಿರೋದು ಯಾರು? ಕರ್ನಾಟಕದಲ್ಲಿ ಸಾಲು ಸಾಲು ಕೋಮು ಗಲಭೆ ಕಡಿವಾಣ ಇಲ್ವಾ? ಶಿವಮೊಗ್ಗದಲ್ಲಿ ಮೀಸೆ ಚಿಗುರದ ಅಪ್ರಾಪ್ತರಿಂದ ಬಾಲಕನ ಮರ್ಡರ್. ಕೋಮು ಬಣ್ಣ ಹುಟ್ಟು ಹಾಕ್ತಾ ಇದ್ದಾರೆ SSLC ವಿದ್ಯಾರ್ಥಿಯ ಕೊಲೆ ಪ್ರಕರಣ. ಬಾಗಲಕೋಟೆ, ಕಲಬುರಗಿಯಲ್ಲಿ ಶಿವಾಜಿ ಮೇಲೆ ಕಲ್ಲು ತೂರಾಟ, ಮನೆಗಳ ಮೇಲೆ ಕಲ್ಲು ತೂರಾಟ. ಚಿಕ್ಕಮಗಳೂರಿನಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ. ಧರ್ಮಗಳ ಸಂಘರ್ಷ, ಅಶಾಂತಿ, ಕೋಮು ಕಿಚ್ಚಿಗೆ ಕಡಿವಾಣ ಯಾವಾಗ?